ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಯಮಾಯ ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ನಟಿ ರಣ್ಯಾ ರಾವ್ ಈಗ ಈ ಹೆಸರು ಕೇಳಿದ್ರೆ ಸಾಕು, ಈಗ ಸುದ್ದಿಗಳ ಎಲ್ಲ ಮಾಧ್ಯಮದಲ್ಲಿ ಹರಿದಾಡ್ತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಸಾಕಷ್ಟು ಮಾತಾಡ್ತಾ ಇದ್ದಾರೆ, ಬಾಯಿಗೆ ಬಂದಂಗೆ ಮಾತಾಡ್ತಾರೆ. 12 ಕಿಲೋ ಸಿಕ್ಕದ ಬಂಗಾರ, 14 ಕಿಲೋ ಸಿಕ್ಕದ ಬಂಗಾರ, 12 ಕೋಟಿ ರೂಪಾಯಿ ಕಿಮ್ಮತ್ತು ಆಗ್ತದೆ, 15 ಕೋಟಿ ರೂಪಾಯಿ ಕಿಮ್ಮತ್ತು ಆಗ್ತದೆ, ಸಿಕ್ಕಿದಾರಿ ಅಂತೇಳಿ ನಮ್ಮ ವಿಶೇಷವಾಗಿ ಗುಪ್ತಚರ ಇಲಾಖೆ, ಕಂದಾಯ ಗುಪ್ತಚರ ಇಲಾಖೆಯವರು ಅವ್ರನ್ನ ಹಿಡ್ಕೊಂಡು ಈ ವ್ಯಕ್ತಿಯ ಬಗ್ಗೆ ಈಗಾಗಲೇ ಇನ್ನೂ ಎನ್ಕ್ವೈರಿ ತನಿಖೆ ಸ್ಟಾರ್ಟ್ ಮಾಡಿದ್ದಾರೆ. ಇದಕ್ಕೆ ಈ ವಿಶೇಷವಾದಂಥ ಈ ಕೇಸ್ಗೆ ಹಲವು ಮುಖಗಳು ನಿಧಾನ ಕಂಡುಕೊಳ್ತಾ ಇದ್ದಾವೆ. ಇದರಲ್ಲಿ ರಾಜಕೀಯ ಪ್ರವೇಶ ಆಗ್ತಾ ಇದೆ. ಇವರು ರಾಜಕೀಯ ವ್ಯಕ್ತಿಗಳ ಜೊತೆ ಸಂಬಂಧ ಇಟ್ಟುಕೊಳ್ಳದೆ ಹೋಗಿದ್ದರೆ ಇಷ್ಟು ಬೆಳೀತಿತ್ತಿಲ್ಲೋ ಗೊತ್ತಿಲ್ಲ. ಅದರಲ್ಲೂ ಕಾಂಗ್ರೆಸ್ಸಿಗರೊಂದಿಗೆ ಸಂಪರ್ಕ ಇದ್ದರೆ BJP ಅವ್ರು ಬೆನ್ನತ್ತಾರೆ, BJP ಜೊತೆ ಸಂಪರ್ಕ ಇದ್ದರೆ ಇವ್ರು ಬೆನ್ನತ್ತಾರೆ. ಎಲ್ಲೋ ಒಂದು ಕಡೆ ಎರಡಕ್ಕೂ ಸಂಪರ್ಕ ಹೊಂದಿದಂಥ ಜನ ಇಲ್ಲೇ ಒಬ್ರಿಗೊಬ್ರು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಹಂಗಂತೇಳಿ ಇಲ್ಲಿ ಏನೂ ಇಲ್ಲಪ್ಪ ನಡೆಯೋದಿಲ್ಲ ಅಂತಲ್ಲ, ಇಲ್ಲಿ ನಡೀತಾನೆ ಇರ್ತದೆ. ಅಲ್ಲಿ ಹೆಂಗೆ ದುಬೈನ ದಾಟಿ ಬರ್ತದೋ ಗೊತ್ತಿಲ್ಲ, ಇಲ್ಲಿವರೆಗೆ ಇಲ್ಲಿಂದ ಮತ್ತು ಜನರಿಗೆ ಹೆಂಗೆ ಹೋಗ್ತದೋ ಗೊತ್ತಿಲ್ಲ, ಒಟ್ಟು ನಡೀತಾ ಇರ್ತದೆ. ಇದೆಲ್ಲ ಅಧಿಕಾರಶಾಹಿಗಳ ಒಂದು ಹೊಂದಾಣಿಕೆ. ನಾವು ಭಾಳಷ್ಟು ಈ ವಿಷಯವನ್ನು ನಿಮ್ಮ ಚರ್ಚೆ ಮಾಡ್ತಾಯಿದ್ದೀನಿ. ಈ ದೇಶ ಹಾಳಾಗಿದ್ದು ಈ ಅಧಿಕಾರಶಾಹಿಗಳಿಂದ, ಈ ಬುದ್ಧಿವಂತ ಜನರಿಂದ ಅಂತೇಳಿ. ಯಾಕಂದರೆ ಗಳಿಕೆ ಮನುಷ್ಯರಿಗೆ ಎಷ್ಟು ಗಳಿಸ್ಬೇಕು, ಇದೊಂದು ಎಷ್ಟು ಅಂದರೆ ಇವನು ಮನುಷ್ಯನಲ್ಲಿ ಅಂತ ಅನ್ನಿಸ್ತದೆ. ಅದು ಬೇಡ, ಮತ್ತೊಂದು ಹಾದಿ ಹಿಡಿತದೆ. ಅದು ಈಗ ವಿಷಯಕ್ಕೆ ಮಾತಾಡ್ತಾ ಇದ್ದೀನಿ. ಎಷ್ಟಪ್ಪ ಅದು ಹುಂಬತನ, ಹುಚ್ಚತನ, ಬಂಗಾರದ್ದು ಗಳಿಸೋದು, ಮನೆ ಕಟ್ಟಿಸೋದು. ಇದು ನೋಡ್ರಿ, ರಣ್ಯಾ ರಾವ್ ಅವ್ರ ಮೇಲೆ ಸಾಕಷ್ಟು ಆರೋಪಗಳು ಬರ್ತಾ ಇದ್ದಾವೆ. ಈ ದುಡ್ಡನ್ನು ತೆಗೆದುಕೊಂಡ ಈ ಒಂದು ಇದು ಹವಾಲಾ ದುಡ್ಡಂತೂ ಇವತ್ತು ಸಂಖ್ಯೆ ಶುರುವಾಗಿದ್ದಾವೆ. ಈಗಾಗಲೇ CBI ತನಿಖೆ ಶುರು ಮಾಡಿದ. ಇದು ಹಿಂದಿನ ಇನ್ನು ಅದರಲ್ಲೂ ಈ ಕ್ಯಾಬಿನೆಟ್ಟಿನ ಮಿನಿಸ್ಟರ್ಸ್ ಅದಾರಪ್ಪ ಅನ್ನುವಂಥದ್ದು. ಈ ರಣ್ಯಾ ರಾವ್ ಅವ್ರು ಸಿಕ್ಕ ತಕ್ಷಣ ನಮ್ಮ ಕೆಂಪೇಗೌಡ ಈ ಒಂದು